ಸ್ನೇಹಿತರೆ, ಇವತ್ತು ಚಿನ್ನದ ರೇಟು ಏನಾಗಿದೆ, ಈಗಿನ ಚಿನ್ನದ ಬೆಲೆ ಏನಾಗಿದೆ ಅನ್ನೋದರ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಅಕ್ಷಯ ತೃತೀಯ ಬರ್ತಾ ಇದೆ. ಚಿನ್ನ ತಗೊಳ್ಳೋರು ಮಹಿಳೆಯರು ಆಕ್ಚುಲಿ ಮನೇಲಿರ್ತಕ್ಕಂಥ ಎಲ್ಲರನ್ನು ಕರ್ಕೊಂಡೋಗಿ, ಗಂಡನ್ ಕರ್ಕೊಂಡೋಗಿ, ಎಲ್ರನ್ನು ಕರ್ಕೊಂಡೋಗಿ, ಅಕ್ಕಪಕ್ಕದ ಮಹಿಳೆಯರು ಎಲ್ಲರೂ ಕೂಡ ಚಿನ್ನನ ತಗೊಳ್ಳೋಕೆ ರೆಡಿ ಆಗಿರ್ತಾರೆ. ಇನ್ನು ಕೆಲವರು ಅಕ್ಷಯ ತೃತೀಯ ಇದು ಚಿನ್ನವನ್ನ ತೆಗೆದುಕೊಬಿಡೋಣ, ಒಳ್ಳೆ ದಿನ ಅಂದ್ಬಿಟ್ಟು ಅದಕ್ಕೂ ಕೂಡ ರೆಡಿ ಆಗಿರ್ತಾರೆ. ಇನ್ನು ಕೆಲವರು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆಯನ್ನ ಮಾಡೋಕ್ಕೂ ಕೂಡ ರೆಡಿ ಆಗಿರ್ತಾರೆ. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಅಕ್ಷಯ ತೃತೀಯ ಅಂತ ಅಂದ್ರೆ ಆಲ್ಮೋಸ್ಟ್ ಚಿನ್ನ 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 ಅವತ್ತು ಆಲ್ಮೋಸ್ಟ್ ಚಿನ್ನದ ರೇಟು ಸ್ವಲ್ಪ ಮಟ್ಟಿಗೆ ಮೇಲೆ ಹೇಳುತ್ತೆ. ಹಾಗಾಗಿ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು ಕೂಡ ಇವತ್ತಿನ ಚಿನ್ನದ ರೇಟು ಏನಿದೆ ಅಂತ ತಿಳ್ಕೊಳ್ಳುವಂತ ಒಂದು ಕುತೂಹಲ ಇದ್ದೇ ಇರುತ್ತೆ. ಎಸ್, ಆಮೇಲೆ ನೋಡಿ, ನಾಳೆ ಸೋಮವಾರ ಶೇರ್ ಮಾರ್ಕೆಟ್ ಓಪನ್ ಆಗುತ್ತೆ. ನಾಳೆ ಏನಾಗಿರ್ಬೋದು ಚಿನ್ನದ ರೇಟು ಅನ್ನುವಂಥ ಒಂದು ಕುತೂಹಲದಲ್ಲೂ ಕೂಡ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು ಆ್ಯಕ್ಚುಲಿ ರೆಡಿ ಆಗಿರ್ತಾರೆ. ಯಾಕೆ ಅಂತಂದರೆ ನೋಡಿ, ಇವಾಗ ಶೇರ್ ಮಾರ್ಕೆಟ್ ಆಲ್ಮೋಸ್ಟ್ ಯುದ್ಧ ನಡೀತಾ ಇರೋದ್ರಿಂದ ಈಗೇನೋ ಕದನ ವಿರಾಮ ಅಂತ ಹೇಳಿದ್ರು 2 ವಾರ. ವಿಚಿತ್ರ ಅಂತಂದರೆ ಕದನ ವಿರಾಮ ಇರುತ್ತಾ ಇರಲ್ವಾ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ. ಯಾಕೆಂದರೆ ಈಗಾಗಲೇ ನಿನ್ನೆ ಮಾತುಕತೆಗೆ ಕೂತ್ಕೊಂಡಿದ್ರು. ವಿಚಿತ್ರ ಅಂದರೆ ಇರಾನ್ ಅವರ ಒಪ್ಪಿಗೆಗಳನ್ನು, ಅವ್ರು ಏನೇನು ಒಂದಷ್ಟು ಕಂಡೀಷನ್ಗಳನ್ನ ಹಾಕಿದ್ರು ಅದನ್ನ ಒಪ್ಕೊಂಡಿಲ್ಲ ಅಮೆರಿಕ. ಹಾಗಾಗಿ ಅಮೆರಿಕದವರು ಅವರು ಅಮೆರಿಕಕ್ಕೆ ಹೋಗ್ಬಿಟ್ರು, ಇರಾನ್ ಅವರು ಕೂಡ ಹೋಗ್ಬಿಟ್ರು, ಇಸ್ರೇಲ್ ಅವರು ಕೂಡ ತಣ್ಣಗಾಗ್ಬಿಟ್ರು. ಹೀಗಾಗಿ ಇದೇನಾಗಿದೆ ಅಂದ್ರೆ ಆಕ್ಚುಲಿ ಯುದ್ಧ ನಿಲ್ಲುವಂತ ಒಂದು ಸ್ಥಿತಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಆಲ್ಮೋಸ್ಟ್ ಶೇರ್ ಮಾರ್ಕೆಟ್ ಎಲ್ಲವೂ ಮತ್ತೆ ರೆಡ್ ಆಗುವಂಥ ಒಂದು ಚಾನ್ಸಸ್ಗಳಿದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಚಿನ್ನಕ್ಕೆ ಹೂಡಿಕೆಯನ್ನು ಮಾಡೋಕೆ ಬರ್ತಾರೆ. ಯಾಕೆ ಅಂತಂದರೆ ನೋಡಿರ್ಬೋದು, ಕಳೆದ 3 ವಾರಗಳಲ್ಲಿ ಚಿನ್ನದ ರೇಟು ಸ್ವಲ್ಪ ಚೇತರಿಕೆಯನ್ನು ಕಂಡಿದೆ. ಯಾಕೆಂದರೆ 22 ಕ್ಯಾರೆಟ್ ಚಿನ್ನ ಆ್ಯಕ್ಚುಲಿ 3 ವಾರಗಳ ಹಿಂದೆ ನಿಮಗೆ 12,000 ಚಿಲ್ಲರೆಗೆ ಸಿಗ್ತಾ ಇತ್ತು. ಇವಾಗ 14,000 ಚಿಲ್ಲರೆ ಆಗಿದೆ. ಆ್ಯಕ್ಚುಲಿ ಇವತ್ತಿನ ರೇಟ್ ಏನಾಗಿದೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ, ಇವತ್ತು ನೋಡಿ 24 ಕ್ಯಾರೆಟ್ ಚಿನ್ನ, 24 ಕ್ಯಾರೆಟ್ದು 15,284 ರೂಪಾಯಿ ಇವತ್ತು ಇರ್ತಕ್ಕಂಥದ್ದು ಚಿನ್ನದ 24 ಕ್ಯಾರೆಟ್ದು. ಇನ್ನು 22 ಕ್ಯಾರೆಟ್ ಏನಾಗಿದೆ ಅದನ್ನು ಕೂಡ ನೋಡ್ಕೊಂಡು ಬಂದ್ಬೋಣ ಬನ್ನಿ. ಇನ್ನು 22 ಕ್ಯಾರೆಟು ನೋಡಿ 14,010 ರೂಪಾಯಿ ಇವತ್ತಿನ 1 ಗ್ರಾಮ್ ಚಿನ್ನ ಬೆಲೆ ಇರ್ತಕ್ಕಂಥದ್ದು. ಇದು 22 ಕ್ಯಾರೆಟು 14,010 ರೂಪಾಯಿ. ಇನ್ನು 18 ಗ್ರಾಮ್ದು ಕೂಡ, ಯಾಕೆಂದರೆ ತುಂಬ ಜನ 18 ಗ್ರಾಮನ್ನು ಇತ್ತೀಚೆಗೆ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಕಡಿಮೆ ರೇಟಿಗೆ ಸಿಗುತ್ತೆ 22 ಕ್ಯಾರೆಟ್ಗಿಂತ ಅಂದ್ಬಿಟ್ಟು. 18 ಗ್ರಾಮ್ ಚಿನ್ನ ಇವತ್ತು 11,463 ರೂಪಾಯಿ ಆಗಿದೆ. ಎಸ್, ಇದು ಇವತ್ತಿನ ಚಿನ್ನದ ರೇಟು. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಚಿನ್ನ ಏಳುತ್ತಾ ಬೀಳುತ್ತಾ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಎಸ್, ಅದನ್ನು ನಾಳೆ ನಾವು ಆ್ಯಕ್ಚುಲಿ ಶೇರ್ ಮಾರ್ಕೆಟಲ್ಲಿ ನೋಡಿ ತಿಳ್ಕೊಬೋದಾಗಿರುತ್ತೆ, ಅಥವಾ ಆರ್ಥಿಕ ತಜ್ಞರಿರ್ತಾರೆ, ಅವರನ್ನು ಒಂದು ಸಾರಿ ಭೇಟಿ ಮಾಡಿ ಕೂಡ ತಿಳ್ಕೊಬಹುದು. ಆದರೆ ಇನ್ನೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಬೇಕು. ಏನಪ್ಪ ಅಂತಂದರೆ ಬೆಳ್ಳಿ, ಆಲ್ಮೋಸ್ಟ್ ಬೆಳ್ಳಿಯ ರೇಟಲ್ಲೂ ಕೂಡ ತುಂಬ ಅಂದರೆ ತುಂಬ ಜನ, ಏಕೆಂದರೆ ಬೆಳ್ಳಿಯನ್ನು ಕೂಡ ತುಂಬ ಹೂಡಿಕೆ ಮಾಡ್ತಾ ಇರ್ತಾರೆ. ಬೆಳ್ಳಿ ರೇಟ್ ಏನಾಗಿದೆ ಅದನ್ನು ಕೂಡ ಇವತ್ತು ಒಂದು ಚೆಕ್ ಅಂತ ಹೋಗಿ ತಿಳ್ಕೊಬಂದ್ಬೋಣ. ಬೆಳ್ಳಿ ಇವತ್ತು 1 ಗ್ರಾಮ್ಗೆ 260 ರೂಪಾಯಿ ಆಗಿದೆ. ಎಸ್, ನೀವು ನೋಡಿರ್ಬೋದು, ಚಿನ್ನ ಎದ್ದರೆ ಬೆಳ್ಳಿನೂ ಕೂಡ ಏಳುವಂಥದ್ದು. ಅಂದರೆ ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು, ಇಲ್ಲಿ ನಾವು ತಗೊಳ್ತೀವಲ್ಲ ಅಂಗಡಿಗಳಲ್ಲಿ, ಅಲ್ಲೂ ಕೂಡ ಅಷ್ಟೇ ಚಿನ್ನದ ರೇಟ್ ಜಾಸ್ತಿ ಆಯಿತು ಅಂದರೆ ಬೆಳ್ಳಿ ರೇಟು ಕೂಡ ಜಾಸ್ತಿ ಆಗಿಬಿಡುತ್ತೆ. ಇನ್ನೊಂದು ಕಡೆ ಬೆಳ್ಳಿ ರೇಟು ಬೀಳ್ತು ಅಂದರೆ ಚಿನ್ನದ ರೇಟು ಬೀಳುವಂಥ ಕೆಲಸವನ್ನು ಮಾಡುತ್ತೆ. ಒಂಥರ ಅಕ್ಕ ತಂಗಿ ಥರ ಇಬ್ಬರೂ, ಆಯಿತಾ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಗೆಯಲ್ಲಿ ಹೂಡಿಕೆಯನ್ನು ಮಾಡೋಕ್ಕೆ ತುಂಬ ಜನ ಅಂದರೆ ತುಂಬ ಜನ ಕಾಯ್ತಾ ಇರ್ತೀರಿ. ಈಗ ಅಕ್ಷಯ ತೃತೀಯ ಬೇರೆ ಬರ್ತಾ ಇದೆ. ಅಕ್ಷಯ ತೃತೀಯಕ್ಕೆ ನನ್ನ ಪ್ರಕಾರ ಸ್ವಲ್ಪ ಮಟ್ಟಿಗೆ ಮೇಲೆ ಹೇಳ್ಬೋದು ಚಿನ್ನ ಮತ್ತು ಬೆಳ್ಳಿ ಅವತ್ತು, ಆ ಒಂದು ದಿನ. ಹಾಗಾಗಿ ನೀವು ಸರಿಯಾಗಿ ಯೋಚನೆ ಮಾಡಿ, ಸರಿಯಾಗಿ ವಿಚಾರಣೆಯನ್ನು ಮಾಡಿ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ಮತ್ತು ಚಿನ್ನ ಮತ್ತು ಬೆಳ್ಳಿಯನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೇನು ಅನ್ನಿಸ್ತಾ ಇದೆ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ರೇಟನ್ನು ನೋಡಿ ಒಂದು ಕಮೆಂಟನ್ನು ಮಾಡಿ. ನಮಸ್ಕಾರ.